ಶಿಷ್ಯರೇ, ಶ್ರೀಮನ್ನಾರಾಯಣನ ಮಹಿಮೆಯನ್ನು ನೋಡಿದಿರಲ್ಲ. ಒಂದು ಕಡೆ ಬಾಲಕನಾದ ಧ್ರುವನ ತಪಸ್ಸಿಗೆ ಭಕ್ತಿಗೆ ಮೆಚ್ಚಿ ಅವನಿಗೆ ಮಹೋನ್ನತವಾದ ಧ್ರುವ ಪದವಿಯನ್ನೇ ನೀಡಿದ. ಇನ್ನೊಂದು ಕಡೆ ವರದಿಂದ ಗರ್ವಿಸಿ ತನಗೆ ವರ ಕೊಟ್ಟ ಪರಮೇಶ್ವರನನ್ನೇ ಭಸ್ಮ ಮಾಡಲು ಹೋದ ಭಸ್ಮಾಸುರನನ್ನು ಮೋಹಿನಿಯ ರೂಪ ತಾಳಿ ಅವನನ್ನು ನಾಶ ಮಾಡಿ ಲೋಕ ಕಲ್ಯಾಣ ಮಾಡಿದ. ಹೀಗೆ ಶ್ರೀಮನ್ನಾರಾಯಣ ನಿರಂತರವಾಗಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯ ಮೂಲಕ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡುತ್ತಲೇ ಇರುತ್ತಾನೆ. ಶ್ರೀಹರಿಯ ಲೀಲೆಗಳು ಮಹಿಮೆಗಳಿಗೆ ಕೊನೆ ಮೊದಲೇ ಇಲ್ಲ. ಗುರುಗಳೇ, ಧ್ರುವನಿಗೇನೋ ಶ್ರೀಹರಿಯ ಅನುಗ್ರಹವಾಯಿತು. ಆಮೇಲೇನಾಯಿತು? ಅವನು ಅರಮನೆಗೆ ಮರಳಿದನೆ. ಅವನ ತಾಯಿ ಸಂತೋಷಪಟ್ಟಳೆ. ಅದರಲ್ಲಿ ಸಂದೇಹವೇನು? ತನ್ನ ದೃಢ ಭಕ್ತಿಯಿಂದ, ನಾರದರ ಮಾರ್ಗದರ್ಶನದಿಂದ, ತಾಯಿ ಸುನೀತಿಯ ಆಶೀರ್ವಾದದಿಂದ ಧ್ರುವ ನಾರಾಯಣನ ಅನುಗ್ರಹಕ್ಕೆ ಪಾತ್ರನಾಗಿ ಕೃತಕೃತ್ಯನಾದ. ಮರಳಿ ತನ್ನ ಅರಮನೆಗೆ ಹಿಂದಿರುಗಿದ. ಸುನೀತಿಯೊಂದಿಗೆ ಉತ್ಥಾನಪಾದ ರಾಜನು ಮಗನನ್ನು ಕಂಡು ಸಂತೋಷಪಟ್ಟಿರಬೇಕು. ಹೌದು, ಅವರು ಬಹಳ ಸಂತೋಷಪಟ್ಟರು. ಮುಂದೆ ಸೂಕ್ತ ಸಮಯದಲ್ಲಿ ಉತ್ಥಾನಪಾದ ರಾಜ ತನ್ನ ಮಗನಾದ ಧ್ರುವನಿಗೆ ಪಟ್ಟ ಕಟ್ಟಿ ತಾನು ವಾನಪ್ರಸ್ಥಕ್ಕೆ ತೆರಳಿದ. ಆದರೆ ಗುರುಗಳೇ, ಧ್ರುವನ ಸೋದರನಾದ ಉತ್ತಮ, ಅವನು ಕಾಡಿಗೆ ಹೋಗಲು ಕಾರಣಳಾದ ಚಿಕ್ಕಮ್ಮ ಸುರುಚಿ, ಅವರ ಕತೆ ಏನಾಯಿತು? ಅವರ ಕತೆ ಏನಾಗುವುದೆಂದು ಶ್ರೀಹರಿ ಮೊದಲೇ ತಿಳಿಸಿದ್ದ. ಅದರಂತೆ ಉತ್ತಮ ಬೇಟೆಗಾಗಿ ಕಾಡಿಗೆ ಹೋದಾಗ ಯಕ್ಷನೊಬ್ಬನಿಗೆ ಬಲಿಯಾದ. ಸುರುಚಿ ಅವನನ್ನು ಹುಡುಕಿಕೊಂಡು ಕಾಡಿಗೆ ಹೋದಳು. ಅಲ್ಲಿ ಅವಳು ಕಾಳ್ಗಿಚ್ಚಿಗೆ ಬಲಿಯಾದಳು. ಹೀಗೆ ತಾಯಿ ಮಗನ ದುರಂತ ಅಂತ್ಯವಾಯಿತು. ಎಂಥ ವಿಪರ್ಯಾಸ! ಸುರುಚಿ ಎಷ್ಟು ಅಹಂಕಾರದಿಂದ ಮೆರೆದಳು. ತನ್ನ ಮಗನ ಮೇಲಿನ ಮೋಹದಿಂದ ಧ್ರುವನಿಗೆ ತನ್ನ ತಂದೆಯ ತೊಡೆಯ ಮೇಲೆ ಕೂಡದಂತೆ ತಡೆದಳು. ಆದರೆ ಕಡೆಗೇನಾಯಿತು? ಅವಳು ಮತ್ತು ಅವಳ ಮಗ ದುರಂತ ಅಂತ್ಯವನ್ನು ಕಂಡರು. ಕಡೆಗೆ ಅವಳು ಸಾಧಿಸಿದ್ದೇನು? ಸಾಧಿಸಿದ್ದು ಕೇವಲ ಗಂಡನ ತಿರಸ್ಕಾರ, ಅನ್ಯರ ಅಗೌರವ, ನೋವು, ಪಶ್ಚಾತ್ತಾಪ, ಕಡೆಗೆ ಸಾವು. ದುಷ್ಟತನಕ್ಕೆ ಉಳಿವಿಲ್ಲ ಎಂಬುದು ಅವಳು ಬದುಕಿರುವಾಗಲೇ ಅರಿತುಕೊಳ್ಳುವಂತಾಯಿತು. ಯಾವ ಮಗನಿಗಾಗಿ ಸುನೀತಿಯ ಮಗನನ್ನು ದ್ವೇಷಿಸುತ್ತಿದ್ದಳೋ ಅದೇ ಮಗ ಅಲ್ಪಾಯುವಾಗಿ ಅರಣ್ಯದಲ್ಲಿ ಸತ್ತ. ಆದರೆ ಧ್ರುವ ಇವಳ ಕೆಟ್ಟತನದ ಕಾರಣದಿಂದ ಕಾಡಿಗೆ ಹೋಗಿ ಶ್ರೀಮನ್ನಾರಾಯಣನ ಅನುಗ್ರಹಕ್ಕೆ ಪಾತ್ರನಾದ. ತಂದೆಯ ಪ್ರೀತಿಗೆ, ಉನ್ನತ ಕೀರ್ತಿಗೆ ಭಾಜನನಾದ. ಆದರೆ ಗುರುಗಳೇ, ಕೆಲವು ಸಲ ಉತ್ತಮರಾದವರೂ ಕೂಡ ಶಾಪಕ್ಕೆ ಗುರಿಯಾಗಿ ಕಷ್ಟ ಜನ್ಮಗಳನ್ನು ಹೊಂದಿ ಸಂಕಟ ಪಡುತ್ತಾರಲ್ಲವೇ? ಅಂತಹ ಉದಾಹರಣೆಗಳೂ ಇವೆ. ಅಂಥ ಉತ್ತಮರು ಕಷ್ಟ ಜನ್ಮ ಹೊಂದಿದ್ದರೂ ಆರ್ತತ್ರಾಣ ಪರಾಯಣನಾದ ನಾರಾಯಣನು ಅವರನ್ನು ಅನುಗ್ರಹಿಸುತ್ತಾನೆ. ಅವರು ಕೆಟ್ಟ ಜನ್ಮದಿಂದ ಮುಕ್ತರಾಗುವಂತೆ ಮಾಡುತ್ತಾನೆ. ಗುರುಗಳೇ, ಮೊದಲು ಉತ್ತಮರಾಗಿದ್ದು ಕಾರಣಾಂತರಗಳಿಂದ ಶಾಪ ಪಡೆದು ಪ್ರಾಣಿ ಜನ್ಮವನ್ನು ತಾಳಿದ, ಶ್ರೀಹರಿಯಿಂದ ಉತ್ತಮ ಜನ್ಮವನ್ನು ಪಡೆದ ಯಾವುದಾದರೂ ಒಂದು ಕತೆ ಹೇಳಿ ಗುರುಗಳೇ. ಸರಿ, ಹೇಳುತ್ತೇನೆ. ಈಗ ನಿಮಗೆ ಗಜೇಂದ್ರ ಮೋಕ್ಷದ ಕಥೆಯನ್ನು ಹೇಳುತ್ತೇನೆ. ಗಜೇಂದ್ರ ಮೋಕ್ಷ? ಹೌದು, ಗಜೇಂದ್ರ ಮೋಕ್ಷ. ಮೊಸಳೆಯೊಂದು ಕಾಲುಗಳನ್ನು ಹಿಡಿದು ಬಲವಾಗಿ ಎಳೆಯುತ್ತಾ ಅಪಾರ ನೋವಿಗೆ ಗುರಿಯಾದ ಗಜೇಂದ್ರ ಆ ಮೊಸಳೆಯ ಬಾಯಿಂದ ಪಾರಾದ ಕಥೆಯೇ ಗಜೇಂದ್ರ ಮೋಕ್ಷ. ಶ್ರೀಹರಿಯ ದಯಾಗುಣಕ್ಕೆ ಅದು ಒಂದು ಉತ್ತಮ ಉದಾಹರಣೆ. ಗುರುಗಳೇ, ಆ ಗಜೇಂದ್ರ ಯಾರು? ಆ ಮೊಸಳೆ ಎಲ್ಲಿತ್ತು? ಆ ಮೊಸಳೆಯ ಬಾಯಿಗೆ ಗಜೇಂದ್ರ ಹೇಗೆ ಸಿಕ್ಕಿಕೊಂಡಿತು? ಹೇಗೆ ಪಾರ ಆಯಿತು? ದಯಮಾಡಿ ತಿಳಿಸಿ. ಖಂಡಿತ ತಿಳಿಸುತ್ತೇನೆ. ಪ್ರಿಯ ಶಿಷ್ಯರೇ, ಹೀಗೆ ಆ ಮದೋನ್ಮತ್ತ ಮದಗಜ ಸರೋವರದಲ್ಲಿ ನೀರು ಕುಡಿದು ತನ್ನ ಮನ ಬಂದಂತೆ ಜಲಕ್ರೀಡೆಯಾಡತೊಡಗಿತು. ಅದು ಎಷ್ಟು ಆನಂದದಿಂದ ಇತ್ತೆಂದರೆ ಕೆಲವೇ ಕ್ಷಣಗಳಲ್ಲಿ ತಾನು ಎಂತಹ ಮಹಾ ವಿಪತ್ತಿಗೆ ಸಿಲುಕುವೆನೆಂಬ ಪರಿವೆಯೂ ಇರಲಿಲ್ಲ. ಅದೇ ಸರೋವರದಲ್ಲಿ ಮೊಸಳೆಯು ಮದಗಜದ ಕಾಲನ್ನು ಹಿಡಿಯಿತೆ? ಹೌದು, ಅದಕ್ಕೆ ಕಾರಣವೂ ಇದೆ. ಆ ಸರೋವರದಲ್ಲಿ ವಿಹರಿಸಲು ಬರುತ್ತಿದ್ದ ಆನೆಗಳು ಮೊಸಳೆಗಳನ್ನು ತಮ್ಮ ಭಾರವಾದ ಕಾಲುಗಳಿಂದ ತುಳಿದು ಬಿಡುತ್ತಿದ್ದವು.
ಆ ಕಾರಣದಿಂದಲೇ ಮೊಸಳೆಗಳಿಗೆ ಆನೆಗಳ ಮೇಲೆ ಆಕ್ರೋಶವಿತ್ತು. ಈಗ ಮತ್ತೆ ಆನೆಯೊಂದು ಮನ ಬಂದಂತೆ ಜಲಕ್ರೀಡೆಯಾಡುತ್ತಾ ಭಯ ಉಂಟು ಮಾಡುತ್ತಿರುವಾಗ ಸರೋವರದಲ್ಲಿದ್ದ ಒಂದು ದೊಡ್ಡ ಮೊಸಳೆಗೆ ವಿಪರೀತ ಕೋಪ ಬಂತು. ಗುರುಗಳೇ, ನಾವು ಹಿಂದೆ ಮಾತನಾಡಿದಂತೆ ಸಜ್ಜನರು ಶಾಪಗ್ರಸ್ತರಾಗಿ ಕಷ್ಟದ ಜನ್ಮವೆತ್ತುತ್ತಾರೆಂದರೆ ಆ ಆನೆಯು ಅಂಥ ಶಾಪಗ್ರಸ್ತ ಜೀವವಾಗಿತ್ತೆ. ನಾವು ಹಿಂದೆ ಮಾತನಾಡಿದಂತೆ ಸಜ್ಜನರು ಶಾಪಗ್ರಸ್ತರಾಗಿ ಕಷ್ಟದ ಜನ್ಮವೆತ್ತುತ್ತಾರೆಂದರೆ ಆ ಆನೆಯು ಅಂಥ ಶಾಪಗ್ರಸ್ತ ಜೀವವಾಗಿತ್ತೆ. ಹೌದು ಶಿಷ್ಯರೇ, ಅದು ಆನೆಯಾಗಿ ಹುಟ್ಟುವುದಕ್ಕೆ ಮಹರ್ಷಿಯೊಬ್ಬರ ಶಾಪವೇ ಕಾರಣ. ಗುರುಗಳೇ, ಶಾಪ ಕೊಟ್ಟ ಆ ಮಹರ್ಷಿ ಯಾರು? ಶಾಪ ಕೊಡಲು ಕಾರಣವೇನು? ಹಾಗೆ ಶಾಪ ಪಡೆದು ಆನೆಯ ಜನ್ಮ ತಾಳಿದವರು ಯಾರು? ದಯಮಾಡಿ ತಿಳಿಸಿ. ತಿಳಿಸುತ್ತೇನೆ ಶಿಷ್ಯರೇ, ಖಂಡಿತ ತಿಳಿಸುತ್ತೇನೆ. ಆ ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಪಾಂಡ್ಯ ದೇಶದ ಅಧಿಪತಿಯಾಗಿದ್ದ. ಅವನು ಮಹಾವಿಷ್ಣು ಭಕ್ತನಾಗಿದ್ದ. ಇಂದ್ರದ್ಯುಮ್ನನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದ. ಒಂದು ಸಲ ಅವನು ತನ್ನ ರಾಜ್ಯ ಸಿಂಹಾಸನವನ್ನೆಲ್ಲ ಪರಿತ್ಯಜಿಸಿ ಮಲಯ ಪರ್ವತದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲೇ ವಾಸವಾಗಿದ್ದ. ಅಂದರೆ ರಾಜನಾಗಿದ್ದ ಇಂದ್ರದ್ಯುಮ್ನ ವೈರಾಗ್ಯ ತಾಳಿ ತಪಸ್ಸಿಗೆಂದು ಕಾಡು ಸೇರಿದ್ದಾನೆ. ಹೌದು,